ಇವತ್ತು ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನ ಮಾಡಲಿಕ್ಕಿದ್ದಾರೆ. ಈ ರೋಡ್ ಶೋ ಮಾಡುವಂತಹ ಸ್ಥಳದಿಂದಲೇ ನಮ್ಮ ಸೀನಿಯರ್ ಆಂಕರ್ ಸ್ಮಿತಾ ರಂಗನಾಥ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ನೂತನ ರೈಲ್ವೆ ನಿಲ್ದಾಣ, ಅಯೋಧ್ಯ ಧಾಮ್ ಜಂಕ್ಷನ್, ಹಾಗೆ ನೂತನವಾಗಿ ನಿರ್ಮಾಣವಾಗಿರುವ ವಿಮಾನ ನಿಲ್ದಾಣ, ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯ ಧಾಮ್, ಇದೆರಡರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೋಸ್ಕರ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯ ನಗರಿಗೆ ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಬೃಹತ್ ರೋಡ್ ಶೋವನ್ನ ಕೂಡ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದೇ ಮಾರ್ಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಇದನ್ನ ಧರ್ಮಪಥ್ ಅಂತ ಹೇಳಿ ಹೆಸರಿಸಲಾಗಿದೆ. ಅಯೋಧ್ಯೆಯನ್ನ ಕನೆಕ್ಟ್ ಮಾಡುವ ಹೈವೇಯಿಂದ ಅಯೋಧ್ಯ ರಾಮ ಮಂದಿರದವರೆಗಿನ ಈ ಮಾರ್ಗವನ್ನ ಧರ್ಮಪಥ್ ಅಂತ ಹೇಳಿ ಕರೆಯಲಾಗಿದೆ. ಇದೇ ಮಾರ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸಲಿದ್ದಾರೆ. ಇದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಏನು 24 ಸೂರ್ಯ ಕಂಬಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯನ್ನ ಕನೆಕ್ಟ್ ಮಾಡುವ ಮಾರ್ಗದಲ್ಲಿ ಇದೇ ಮಾರ್ಗ ಹೂವು ಹಾಗೆ ತಳಿರು ತೋರಣಗಳಿಂದ ಈ ಒಂದು ಮಾರ್ಗವನ್ನು ಸಂಪೂರ್ಣವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗೋಸ್ಕರ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಈ ರಸ್ತೆ ನಿರ್ಮಾಣ ಕಾರ್ಯ, ಹಾಗೆ ರಸ್ತೆಯ ಬದಿಯ ಈ ಕಟ್ಟೆಗಳ ಪೇಂಟಿಂಗ್ ಕಾರ್ಯ, ಇದೆಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ ರೋಡ್ ಶೋ ನಿಮಿತ್ತ. ಇದರ ಜೊತೆಗೆ ಭದ್ರತಾ ವ್ಯವಸ್ಥೆಯಿಂದ ಕೂಡ ನಾವು ಗಮನಿಸೋದೇ ಆದರೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋ ದೃಷ್ಟಿಯಿಂದ ಇಡೀ ಈ ಒಂದು ಲತಾ ಮಂಗೇಶ್ಕರ್ ವೃತ್ತ ಏನಿದೆ, ಈ ಧರ್ಮಪಥ್ ಬಂದು ಕೊನೆಗೊಳ್ಳುವ ಒಂದು ಸರ್ಕಲ್, ಆ ಸರ್ಕಲ್ನ ಸುತ್ತಲೂ ಕೂಡ 6 ಹಂತಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿರೋದು. ಕೇವಲ ಅಯೋಧ್ಯೆಯ ಪೊಲೀಸರು ಮಾತ್ರವಲ್ಲ, ಬದಲಾಗಿ ಅಯೋಧ್ಯೆಯ ಅಕ್ಕಪಕ್ಕದ ನಗರಗಳು, ಇನ್ಫ್ಯಾಕ್ಟ್ ಲಕ್ನೋನಿಂದಲೂ ಕೂಡ ಪೊಲೀಸ್ ಬೆಟಾಲಿಯನ್ ಅನ್ನು ಇಲ್ಲಿ ಕರೆಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾದ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಖಾಸಗಿ ವಾಹನಗಳ ಪ್ರವೇಶಕ್ಕೂ ಕೂಡ ಒಂದು ಹಂತದಲ್ಲಿ ನಿರ್ಬಂಧವನ್ನು ಹೇರಲಾಗುತ್ತೆ. ಪರ್ಯಾಯ ಮಾರ್ಗಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೀತಿರೋ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೂಡ ಖಾಸಗಿ ವಾಹನಗಳಿಗೆ ಸೂಚಿಸಲಾಗುತ್ತೆ. ಇದೇ ರಸ್ತೆಯಿಂದ ಅಯೋಧ್ಯೆಯ ಏರ್ಪೋರ್ಟ್ನಿಂದ ಸಾಗಿ ನಂತರದಲ್ಲಿ ಧರ್ಮಪಥದಲ್ಲಿ ಬಂದು ಇದೇ ವೃತ್ತ ಲತಾ ಮಂಗೇಶ್ಕರ್ ಚೌಕ್, ಇಲ್ಲಿಗೆ ಬಂದು ಲತಾ ಮಂಗೇಶ್ಕರ್ ಚೌಕಿಗೆ ಒಂದು ನಮನವನ್ನು ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಾದ ನಂತರದಲ್ಲಿ ಬಲಭಾಗದಲ್ಲಿ ನಿರ್ಮಾಣವಾಗ್ತಾ ಇದೆ ನೂತನವಾದ ರಾಮ ಮಂದಿರ. ಬಹುಶಃ ರಾಮ ಮಂದಿರದ ಆ ಕನ್ಸ್ಟ್ರಕ್ಷನ್ ಸೈಟ್ಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಅಲ್ಲಿನ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಇದು ಅಯೋಧ್ಯೆಯ ರಾಮ ಮಂದಿರವನ್ನು ಕನೆಕ್ಟ್ ಮಾಡುವಂತಹ ರಾಮಪಥ. ಈ ಮಾರ್ಗದಲ್ಲೂ ಕೂಡ ಪೊಲೀಸರ ಸರ್ಪಗಾವಲನ್ನು ಮಾಡಲಾಗಿದೆ. ಹಾಗೆ ಬ್ಯಾರಿಕೇಡ್ಗಳನ್ನು ನೀವೇನು ಗಮನಿಸ್ತಾ ಇದ್ದೀರಿ, ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಅಲ್ಲಿಂದ ಜನ ಯಾರು ಕೂಡ ಈ ರೋಡ್ ಶೋಗೆ ಅಡ್ಡೆ ಮಾಡಬಾರ್ದು. ಬದಲಾಗಿ ಬ್ಯಾರಿಕೇಡ್ನ ಆ ಪಕ್ಕದಲ್ಲಿ, ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿ ಜನ ನಿಂತು ಈ ರೋಡ್ ಶೋವನ್ನು ಗಮನಿಸಲಿ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಕುರಿತಾದ ಮಾಹಿತಿಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.